ಮೂರನೇ ತರಗತಿಯ ವಾಚಕ ರೂಪಾಂತರ ಚಿಟ್ಟೆಯ ಹುಟ್ಟಿನ ಗುಟ್ಟು. ಮನೆಯ ಹಿತ್ತಲಲ್ಲಿ ಇತ್ತು ಚಂದದೊಂದು ಬಳ್ಳಿ, ಹಾರಿ ಬಂದು ಚಿಟ್ಟೆಯೊಂದು ಮೊಟ್ಟೆಯನ್ನು ಇಟ್ಟಿತು. ಕೆಲವು ದಿನವು ಕಳೆದ ಮೇಲೆ ಮೊಟ್ಟೆಯಲ್ಲಿ ತೂತು ಕೊರೆದು ಪುಟ್ಟದೊಂದು ಹುಳುವು ತಾನು ಹೊರಗೆ ಬಂದಿತು. ಹೊರಗೆ ಬಂದ ಪುಟ್ಟ ಹುಳುವು ಸುತ್ತಮುತ್ತ ಎಲ್ಲ ನೋಡಿ ತನ್ನ ಮೊಟ್ಟೆ ಚಿಪ್ಪನೆಲ್ಲ ತಾನೇ ತಿಂದಿತು. ಹಸಿವೆ ಇನ್ನು ಇಂಗಲಿಲ್ಲ, ಹೊಟ್ಟೆ ಹಸಿವು ತಾಳಲಿಲ್ಲ, ಅಲ್ಲೇ ಇದ್ದ ಚಿಗುರು ಎಲೆಯ ತಿನ್ನತೊಡಗಿತು. ತಿಂದು ತಿಂದು ದೇಹ ಕೊಬ್ಬಿ ಪೊರೆಯ ತಾನು ಕಳಚಿ ಉಬ್ಬಿ ಪುಟ್ಟಗಿದ್ದ ಸಣ್ಣ ಹುಳುವು ದೊಡ್ಡದಾಯಿತು. ಹೊಟ್ಟೆ ಈಗ ತುಂಬಿತಲ್ಲ, ಇನ್ನು ಹೆಚ್ಚು ತಿನ್ನಲೊಲ್ಲ, ದೊಡ್ಡದಾಗಿ ಆಕಳಿಸಿ ಮೈಯ ಎಳೆಯಿತು. ವೇಷ ಮರೆಸೋ ಹೊತ್ತಿನಲ್ಲಿ ಯಾರಿಗೂ ತಾ ಕಾಣದಿರಲಿ ಎಂದು ತನ್ನ ಸುತ್ತಲೊಂದು ಚೀಲವನ್ನು ಹೊಲಿಯಿತು. ಹೊಲಿದ ಚೀಲದೊಳಗೆ ಸೇರಿ ಯಾರಿಗೂ ತಾ ಕಾಣದಂತೆ ಹೊಸತು ವೇಷದ ತಯಾರಿ ಮಾಡತೊಡಗಿತು. ಹಲವು ಕಾಲ ಕಳೆದು ಹೋಯಿತು, ರೂಪವೀಗ ಬದಲು ಆಯಿತು. ಸಮಯ ನೋಡಿ ಚೀಲ ತೆರೆದು ಹೊರಗೆ ಇಣುಕಿತು. ಚೀಲದಿಂದ ಹೊರಗೆ ಬಂದು ರೆಕ್ಕೆಗಳ ಬಿಡಿಸಿಕೊಂಡು ಮೊಟ್ಟೆಯಿಂದ ಹುಟ್ಟಿ ಬಂದ ಪುಟ್ಟ ಹುಳವು ಚಿಟ್ಟೆಯಾಯಿತು. ರೆಕ್ಕೆ ಬಡಿದು ಆಗಸಕೇತ ಹಾರಿ ಹೋಯಿತು.